ಮುಂದಿನ ಪ್ರಶ್ನೆ, ನಮ್ಮ ಸೌರವ್ಯೂಹದ ಆಂತರಿಕ ಗ್ರಹಗಳು ರಚನೆಯಾದ ನಂತರ ಅವುಗಳ ಉಳಿದ ಅವಶೇಷ ವಸ್ತುಗಳನ್ನು ಏನೆಂದು ಕರೆಯುವರು? ಆಫ್ಟರ್ ದಿ ಫಾರ್ಮೇಷನ್ ಆಫ್ ದಿ ಇನ್ನರ್ ಪ್ಲಾನೆಟ್ಸ್ ಆಫ್ ಅವರ್ ಸೋಲಾರ್ ಸಿಸ್ಟಮ್, ದ ರೆಮಿನೆಂಟ್ಸ್ ಆಫ್ ದೆಮ್ ಆರ್ ಕಾಲ್ಡ್ ಆಸ್. ಸೊ ಆಪ್ಷನ್ ಎ ಉಲ್ಕೆಗಳು, ಮಿಟಿಯೋರ್ಸ್ ಅಂತ ಹೇಳ್ತೀವಿ, ಕ್ಷುದ್ರ ಗ್ರಹಗಳು, ಆಸ್ಟ್ರಾಯ್ಡ್ಸ್ ಅಂತ, ಸಿ ಕಾಮೆಟ್ಸ್ ಧೂಮಕೇತುಗಳು, ಅಥವಾ ಆಲ್ ಆಫ್ ದಿ ಅಬೋ ಅಂತ. ಓಕೆ, ಸೊ ಇಲ್ಲಿ ನೆಬುಲರ್ ಹೈಪೋಥಿಸಿಸ್ ಪ್ರಕಾರ ನೋಡೋದಾದ್ರೆ, ಸೊ ನೋಡ್ಬೋದು ಇಲ್ಲಿ ಸನ್ ಕಾಣಿಸ್ಕೊಳ್ಳುತ್ತೆ, ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಈ ತರ 4 ಗ್ರಹಗಳು ಕಾಣಿಸ್ಕೊಳ್ಳುತ್ತೆ. ಸೊ ಇವನ್ ನಾವು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಥವಾ ಭೌಮಿಕ ಗ್ರಹಗಳಂತ ಕರಿತೀವಿ. ಸೊ ಇವೆಲ್ಲ ಏನಾಗುತ್ತೆ, ರಾಕಿ ಡೆಬ್ರಿಸ್, ಡಸ್ಟ್ ಪಾರ್ಟಿಕಲ್ಸ್, ಧೂಳಿನ ಕಣಗಳು ಮತ್ತೆ ಶಿಲಾಚೂರುಗಳಿಂದ ನಿರ್ಮಾಣ ಆಗಿದೆ. ಸೊ ಈ ಗ್ರಹಗಳು ರಚನೆ ಆದ್ಮೇಲೆ ಉಳಿದಿರ್ತಕ್ಕಂಥ ಅವೇನ್ ಶಿಲಾಚೂರುಗಳು ಯಾವುದು ಗ್ರಹಗಳಾಗಿ ಬದಲಾಗಿರಲ್ಲ, ಅವೆಲ್ಲ ಏನಾಗುತ್ತೆ ಈ ಮಂಗಳ ಗ್ರಹ ಆದ್ಮೇಲೆ ಅಥವಾ ಗುರುಗ್ರಹ ಇವೆರಡರ ಮಧ್ಯೆ ಏನಾಗುತ್ತೆ ಈ ತರ ಕಲ್ಲು ರಾಶಿಗಳ ತರ ಕಾಣಿಸ್ಕೊಳ್ಳುತ್ತೆ. ಇವನ್ನ ಕ್ಷುದ್ರ ಗ್ರಹಗಳು, ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಂತ ಕರಿತೀವಿ. ಸೊ ಹಂಗಾಗಿ ಏನಾಗುತ್ತೆ ಆಪ್ಷನ್ ಎ ಬಿ ಆಸ್ಟ್ರಾಯ್ಡ್ಸ್, ಕ್ಷುದ್ರ ಗ್ರಹಗಳು ಇದಕ್ಕೆ ಸರಿಯಾದ ಆಪ್ಷನ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಕ್ಷುದ್ರ ಗ್ರಹ ದ ಲಾರ್ಜೆಸ್ಟ್ ಆಸ್ಟ್ರಾಯ್ಡ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂತ ಬಂದ್ರೆ ಎ ಸಿರಿಸ್ ಇದೆ, ಬಿ ಹಾಮಿಯಾ ಇದೆ, ಸಿ ಮೇಕ್ ಇದೆ, ಡಿ ಎರಿಸ್ ಇದೆ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ತರ ನೋಡೋದಾದ್ರೆ ನೋಡಿ, ಸೊ ನೋಡಿದ್ವಿ ಆಸ್ಟ್ರಾಯ್ಡ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ದ ರೆಮಿನೆಂಟ್ಸ್ ಲೆಫ್ಟ್ ಔಟ್ ದಿ ಫಾರ್ಮೇಷನ್ ಆಫ್ ದಿ ಇನ್ನರ್ ಪ್ಲಾನೆಟ್ಸ್. ಈ 4 ಆಂತರಿಕ ಗ್ರಹಗಳು ರಚನೆ ಆದ್ಮೇಲೆ ಉಳಿದಿರ್ತಕ್ಕಂಥ ಅವಶೇಷ ವಸ್ತುಗಳನ್ನ ಕ್ಷುದ್ರ ಗ್ರಹಗಳಂತ ಕರಿತೀವಿ. ಇದರಲ್ಲಿ ಇರ್ತಕ್ಕಂಥ ಈ ಸಿರೀಸ್ ಏನಾಗುತ್ತೆ, ಇದು ನಮ್ಮ ಇಡೀ ಸೌರ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಕ್ಷುದ್ರ ಗ್ರಹ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅಗೇನ್ ಕ್ವಶನ್ ಕೇಳೋರ ಹತ್ರ ಮಂಗಳ ಗ್ರಹ ಮತ್ತೆ ಗುರುಗ್ರಹ ಇವೆರಡರ ಮಧ್ಯೆ ಏನಾಗುತ್ತೆ ನಮಗೆ ಈ ಒಂದು ಕ್ಷುದ್ರ ಗ್ರಹ ಪಟ್ಟಿ ಕಾಣಿಸ್ಕೊಳ್ಳುತ್ತೆ, ಹೌದಾ? ಸೊ ಹಂಗಾಗಿ ಆಪ್ಷನ್ ಇದಕ್ಕೆ ಎ ಸಿರೀಸ್. ಮುಂದಿನ ಪ್ರಶ್ನೆ, ನಮ್ಮ ಸೌರವ್ಯೂಹದ 4 ಬಾಹ್ಯ ಗ್ರಹಗಳು ರಚನೆಯಾದ ನಂತರ ಉಳಿದ ಅವಶೇಷ ವಸ್ತುಗಳನ್ನು ಏನೆಂದು ಕರೆಯುವರು? ಆಫ್ಟರ್ ದಿ ಫಾರ್ಮೇಷನ್ ಆಫ್ ದಿ 4 ಔಟರ್ ಪ್ಲಾನೆಟ್ಸ್ ಆಫ್ ಅವರ್ ಸೋಲಾರ್ ಸಿಸ್ಟಮ್, ದ ರಿಮೈನಿಂಗ್ ಡೆಬ್ರಿಸ್ ಆರ್ ಕಾಲ್ಡ್. ಆಂತರಿಕ ಗ್ರಹಗಳದ್ದು ನೋಡಿದ್ವಿ, ಇವಾಗ ಬಾಹ್ಯ ಗ್ರಹಗಳದ್ದು. ಆಪ್ಷನ್ ಎ ಊಲ್ಟ್ ಕ್ಲೌಡ್ಸ್, ಊಲ್ಟ್ ಪಾರ್ಟಿಕಲ್ಸ್ ಅಂತ ಇರ್ಬೋದು, ಕ್ಯೂಪರ್ ವಸ್ತುಗಳು, ಧೂಮಕೇತುಗಳು ಎಲ್ಲವೂ ಹೌದು ಅಂತ ಹೇಳ್ತಿದ್ರೆ, ಕಾಮೆಟ್ಸ್ ಆರ್ ಆಲ್ ಆಫ್ ದಿ ಅಬೋ. ಸೊ ಇಲ್ಲಿ ನೋಡೋದಾದ್ರೆ ಇನ್ನರ್ ಪ್ಲಾನೆಟ್ಸ್ ಫಾರ್ಮೇಷನ್ ಆದ್ಮೇಲೆ ಉಳಿದಿರೋದು ನಾವು ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಂತ ಕರೆದ್ರೆ, ಅದೇ ರೀತಿ ನೋಡಿ ಔಟರ್ ಪ್ಲಾನೆಟ್ಸ್ ಅಥವಾ ಬಾಹ್ಯ ಗ್ರಹಗಳು ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್, ಗುರುಗ್ರಹ, ಶನಿ ಗ್ರಹ, ಯುರೇನಸ್ ಮತ್ತೆ ನೆಪ್ಚೂನ್, ಈ 4 ಗ್ರಹಗಳಿದ್ದಾವೆ. ಸೊ ಒಂದೇನಂದ್ರೆ ಸೂರ್ಯನಿಂದ ನಮಗೆ ಅಂತರ ಜಾಸ್ತಿ ಆಗ್ತಾ ಹೋದಷ್ಟು ಏನಾಗುತ್ತೆ ನಮಗೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಈ ಗುರುಗ್ರಹ ಮತ್ತೆ ಶನಿ ಗ್ರಹ ಎರಡು ಏನಾಗುತ್ತೆ ಇವು ಗ್ಯಾಸಿಯಸ್ ಪ್ಲಾನೆಟ್ಸ್, ಅನಿಲ ಗ್ರಹಗಳಾದ್ರೆ ಯುರೇನಸ್ ಮತ್ತೆ ನೆಪ್ಚೂನ್ ಏನಾಗುತ್ತೆ ಇವು ಫ್ರೋಸನ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ, ಹೆಪ್ಪುಗಟ್ಟಿರ್ತಕ್ಕಂಥ ಗ್ರಹಗಳು. ಸೊ ಹಂಗಾಗಿ ಈ 4 ಗ್ರಹಗಳು ರಚನೆ ಆದ್ಮೇಲೆ ಉಳಿದಿರ್ತಕ್ಕಂಥ ಅವಶೇಷ ವಸ್ತುಗಳು ನಮಗೆ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವನ್ನ ಬೇಸಿಕಲಿ ಕ್ಯೂಪರ್ ಬೆಲ್ಟ್ ಆಬ್ಜೆಕ್ಟ್ಸ್, ಕ್ಯೂಪರ್ ಪಟ್ಟಿಯ ವಸ್ತುಗಳು ಅಂತ ಕರಿತೀವಿ. ಇವು ಕೂಡ ಏನಾಗುತ್ತೆ ಕೆಲವೊಂದಿಷ್ಟು ಡಸ್ಟ್ ಪಾರ್ಟಿಕಲ್ಸ್ ಇಂದ ಇದಾವೆ, ಕೆಲವೊಂದು ಸ್ನೋ ಪಾರ್ಟಿಕಲ್ಸ್ ಆಗಿ ಬದಲಾಗಿದ್ದಾವೆ. ಆಮೇಲೆ ಇಲ್ಲಿ ಗ್ಯಾಸಸ್ ಅಂತ ಬಂದಾಗ ಹೈಡ್ರೋಜನ್ ಇರ್ಬೋದು, ಹೀಲಿಯಂ ಇರ್ಬೋದು, ಮೀಥೇನ್ ಇರ್ಬೋದು, ಅಮೋನಿಯಾ ಇರ್ಬೋದು, ಈ ತರ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಬಟ್ ಸೂರ್ಯನಿಂದ ತುಂಬಾ ದೂರದಲ್ಲಿ ಇರೋದಕ್ಕೆ ಏನಾಗುತ್ತೆ ಇವೆಲ್ಲ ಇರ್ತಕ್ಕಂಥ ರಾಕಿ ಡೆಬ್ರಿಸ್, ಡಸ್ಟ್ ಪಾರ್ಟಿಕಲ್ಸ್ ತುಂಬಾ ಹೆಪ್ಪುಗಟ್ಟೋಗಿದ್ದಾವೆ. ಸೊ ಅದಕ್ಕೆ ಇವನ್ನ ಡರ್ಟಿ ಸ್ನೋ ಬಾಲ್ಸ್ ಅಂತ ಕೂಡ ಕರಿತೀವಿ, ಡರ್ಟಿ ಸ್ನೋ ಬಾಲ್ಸ್, ಕಲುಷಿತ ಹಿಮಚೆಂಡುಗಳು ಅಂತ ಕೂಡ ಕರಿತೀವಿ, ಅಥವಾ ಕ್ಯೂಪರ್ ಪಟ್ಟಿಯ ವಸ್ತುಗಳು ಅಂತ ಕರಿತೀವಿ. ಈ ಕ್ಷುದ್ರಗ್ರಹ ಪಟ್ಟಿಯಿಂದ ಹೊರ ಬಂದಿರತಕ್ಕಂಥ ಶಿಲಾಚೂರುಗಳನ್ನು ನಾವು ಏನಂತ ಕರಿತೀವಿ, ಉಲ್ಕೆಗಳು, ಮೆಟಿಯೋರ್ಸ್ ಅಂತ ಕರಿತೀವಿ. ಅದೇ ರೀತಿ ಈ ಕ್ಯೂಪರ್ ಬೆಲ್ಟ್ ಇಂದ ಹೊರಗಡೆ ಬಂದಿರತಕ್ಕಂಥ ವಸ್ತುಗಳನ್ನು ನಾವೇನಂತ ಕರಿತೀವಿ, ಕಾಮೆಟ್ಸ್, ಧೂಮಕೇತುಗಳು ಅಂತ ಕರಿತೀವಿ. ಸೊ ಹಂಗಾಗಿ ಇದು ಗೊತ್ತಿರಬೇಕು. ಸೊ ಕ್ಯೂಪರ್ ಬೆಲ್ಟ್ ಆಬ್ಜೆಕ್ಟ್ಸ್ ಇಲ್ಲಿಂದ ಹೊರಗಡೆ ಬಂದಿರತಕ್ಕಂಥ ಡಸ್ಟ್ ಪಾರ್ಟಿಕಲ್ಗೆ, ಸ್ನೋ ಪಾರ್ಟಿಕಲ್ಗೆ ಏನಂತ ಕರಿತೀವಿ, ಕಾಮೆಟ್ ಅಂತ ಕರಿತೀವಿ. ಸೊ ಹಂಗಾಗಿ ಏನಾಗುತ್ತೆ ಈ ಧೂಮಕೇತುಗಳು ಸೂರ್ಯನಿಗೆ ಹತ್ರ ಬರ್ತಾ ಹೋದಂಗೆಲ್ಲ ಏನಾಗುತ್ತೆ ಅವು ನಿಧಾನವಾಗಿ ಕರಗ್ತಾ ಹೋಗ್ತವೆ. ಸೊ ಅದಕ್ಕೆ ಅವು ಬಾಲ ಮತ್ತೆ ತಲೆ ರೂಪದಲ್ಲಿ ಕಾಣಿಸ್ಕೊಳ್ಳೋದು, ಹೌದಾ? ಓಕೆ. ಸೊ ಹಂಗಾಗಿ ಏನಾಗುತ್ತೆ ಊಲ್ಟ್ ಪಾರ್ಟಿಕಲ್ಸ್ ಅನ್ನೋದು ಇದು ಸೂರ್ಯನ ಸೌರ ವ್ಯವಸ್ಥೆ ಬಿಟ್ಟು ಪೂರ್ತಿ ಹೊರಗಡೆ ಕಾಣಿಸ್ಕೊಳ್ಳೋದು. ಈ ಕ್ಯೂಪರ್ ಬೆಲ್ಟ್ ಆಬ್ಜೆಕ್ಟ್ಸ್ ಇಂದ ಹೊರಗಡೆ ಬಂದಿರತಕ್ಕಂಥ ಆಬ್ಜೆಕ್ಟ್ಸ್ ನಾವು ಧೂಮಕೇತುಗಳು, ಕಾಮೆಟ್ಸ್ ಅಂತ ಕರಿತೀವಿ. ಆಲ್ ಆಫ್ ದಿ ಅಬೋ ಬರೋದಿಲ್ಲ, ಯಾಕೆಂದ್ರೆ ಇದು ಈ ಕ್ಯೂಪರ್ ಬೆಲ್ಟ್ ಆಬ್ಜೆಕ್ಟ್ಸ್ ಅಲ್ಲಿ ಬರೋದಿಲ್ಲ. ಸೊ ಹಂಗಾಗಿ ಇದಕ್ಕೆ ಪ್ಯೂರ್ ಆಪ್ಷನ್ ಅಂತ ಬಂದಾಗ ಕ್ಯೂಪರ್ ವಸ್ತುಗಳು ಮಾತ್ರ ಸರಿಯಾಗುತ್ತೆ. ಕ್ಯೂಪರ್ ವಸ್ತುಗಳಿಂದ ಹೊರಗಡೆ ಬಂದಾಗ ಅದನ್ನ ಕಾಮೆಟ್ಸ್ ಅಂತ ಕರೆಯೋದಷ್ಟೇ. ಸೊ ಹಂಗಾಗಿ ಜನರಲ್ ವರ್ಡ್ ಕ್ಯೂಪರ್ ವಸ್ತುಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋದಾದ್ರೆ ಗೋಲ್ಡಿಲಾಕ್ ವಲಯ ಎಂದರೇನು? ಸೊ ವಾಟ್ ಈಸ್ ದ ಗೋಲ್ಡಿಲಾಕ್ ಝೋನ್? ನಕ್ಷತ್ರ ಪುಂಜಗಳಲ್ಲಿ ಗ್ರಹಗಳಿರುವ ವಲಯ, ಸೂರ್ಯನ ಗುರುತ್ವಾಕರ್ಷಣಾ ವಲಯ,
ವಿಶ್ವದಲ್ಲಿ ಒಂದು ನಕ್ಷತ್ರದ ಸುತ್ತ ವಾಸಿಸಲು ಯೋಗ್ಯವಾದ ವಲಯ ಅಥವಾ ಸೂರ್ಯನಿಂದ ಇತರೆ ಗ್ರಹಗಳ ನಡುವೆ ಇರುವ ಅಂತರ. The zone of planets in the constellations, sun's gravitational field, a habitation zone around a star in the universe, finally distance between the sun and other planets. Okay. So ಇಲ್ಲಿ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಸೊ ಗೋಲ್ಡಿಲಾಕ್ ಝೋನ್. ಸೊ ಏನಿದೆ ಗೋಲ್ಡಿಲಾಕ್ ಝೋನ್ ಅಂದ್ರೆ, ಸೊ ಇಲ್ಲಿ ನಮಗೆ ಸೂರ್ಯ ಕಾಣಿಸ್ಕೊಳ್ತಿದ್ದಾನೆ, ಇಲ್ಲಿ ಭೂಮಿ ಇದೆ, ಹೌದಾ? ಸೊ ಅರ್ಥ ಕಾಣಿಸ್ಕೊಳ್ಳುತ್ತೆ. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ನಮಗೆ ಆಪ್ಟಿಮಮ್ ಆಗಿ 150 ಮಿಲಿಯನ್ ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತೀವಿ. ಈ ಒಂದು 150 ಮಿಲಿಯನ್ ಕಿಲೋಮೀಟರ್ಸ್ ಇರೋದಲ್ಲದೆ, ಸೊ ಭೂಮಿ ಮೇಲೆ ನೋಡಿ ನಮಗೇನಾಗುತ್ತೆ, ಅರ್ತ್ ಮೇಲ್ಗಡೆ ಅಟ್ಮಾಸ್ಫಿಯರ್ ಇದೆ, ವಾಯುಮಂಡಲ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಏನಾಗುತ್ತೆ, ಹೈಡ್ರೋಸ್ಫಿಯರ್ ಇದೆ, ಜಲಗೋಳ ಕೂಡ ಇದೆ, ಹೈಡ್ರೋಸ್ಫಿಯರ್ ಇದೆ. ಸೊ ಈ ಅಟ್ಮಾಸ್ಫಿಯರ್ ಇರೋದಲ್ಲದೆ ಇದರಲ್ಲಿ ಏನಾಗುತ್ತೆ, ನಮಗೆ ಸಾಕಷ್ಟು ಗ್ಯಾಸಸ್ ಇದಾವೆ. ಅದರಲ್ಲಿ ಏನಾಗುತ್ತೆ, ನಮಗೆ ಬೇಸಿಕಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್, CO2 + O2. ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಭೂಮಿ ಮೇಲೆ ಉಷ್ಣಾಂಶ ಯಾವಾಗಲೂ ಸ್ಥಿರವಾಗಿರೋ ಥರ ನೋಡ್ಕೊಳ್ಳುತ್ತೆ. ಸೊ ಅದನ್ನ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ, ಹಸಿರು ಮನೆ ಪರಿಣಾಮ. ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಇದನ್ನ ಬಿಟ್ಟರೆ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡೋದು ಕೂಡ ಏನಾಗುತ್ತೆ, ನಮಗೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ. ಇನ್ ಬಿಟ್ಟರೆ ಆಕ್ಸಿಜನ್ನು ಎಲ್ಲ ಪ್ಲಾಂಟ್ಸ್, ಅನಿಮಲ್ಸ್, ಜೀವಿಗಳು ಉಸಿರಾಡೋದಕ್ಕೆ ಏನಾಗುತ್ತೆ, ಆಮ್ಲಜನಕ ಬೇಕು. ಇವೆರಡು ಗ್ಯಾಸಸ್ ಅಂತೂ ಇರಲೇಬೇಕು ಭೂಮಿ ಮೇಲ್ಗಡೆ. ಆಮೇಲೆ ಭೂಮಿ ಮೇಲೆ ಜೀವಿಗಳು ವಾಸಿಸೋಕೆ ಏನಾಗಿರಬೇಕು, ನಮಗೆ ನೀರು ಬೇಕು. ಬಟ್ ನೀರು ನಮಗೆ ಓಷನ್ಸ್ ಒಳಗಡೆ ಇದೆ, ಅದು ಉಪ್ಪು ನೀರಾಗಿರ್ಬೋದು. ಬಟ್ ಏನಾಗುತ್ತೆ, ಜಲಚಕ್ರ ನಡಿಬೇಕು ಅಂದರೆ ಸೂರ್ಯನ ಬೆಳಕು ಬೇಕು. ಈ ದ್ರವ ರೂಪದಲ್ಲಿರ್ತಕ್ಕಂಥ ನೀರು ಎವಾಪರೇಷನ್ ಆಗಿ ಬಾಷ್ಪೀಕರಣ ಆಗಿ ಮೇಲ್ಗಡೆ ಹೋಗಬೇಕು, ಮತ್ತೆ ಕಂಡೆನ್ಸೇಷನ್ ಘನೀಕರಣ ಆಗಿ ಅದು ಮಳೆ ರೂಪದಲ್ಲಿ ಶುದ್ಧ ನೀರಾಗಿ ಬರುತ್ತೆ. ಸೊ ಈ ಜಲಚಕ್ರ ಮತ್ತೆ ಅನಿಲಗಳ ಚಕ್ರ ಎಲ್ಲ ನಡೆದಕ್ಕೆ ಏನಾಗುತ್ತೆ, ಭೂಮಿ ಮೇಲ್ಗಡೆ ಜೀವಿಗಳು ವಾಸವಾಗಿರೋದು. ಸೊ ಈ ತರ ಸೂರ್ಯನಿಂದ ಒಂದು ನಿರ್ದಿಷ್ಟ ಅಂತರದಲ್ಲಿತ್ತು ಭೂಮಿ ಮೇಲೆ ವಾಸಿಸಲು ಎಲ್ಲ ಯೋಗ್ಯವಾದ ವಲಯ ಇದೆಯಲ್ಲ, ಇದನ್ನ ನಾವು ಗೋಲ್ಡಿಲಾಕ್ ಝೋನ್ ಅಂತ ಕರಿತೀವಿ. ಸೊ ಹಾಗಾಗಿ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ, ಎ ಹ್ಯಾಬಿಟಬಲ್ ಝೋನ್ ಅರೌಂಡ್ ಎ ಸ್ಟಾರ್ ಇನ್ ದ ಯೂನಿವರ್ಸ್. ವಿಶ್ವದಲ್ಲಿ ಒಂದು ನಕ್ಷತ್ರದ ಸುತ್ತ ವಾಸಿಸಲು ಯೋಗ್ಯವಾದ ವಲಯವನ್ನು ಏನಂತ ಕರಿತೀವಿ ನಾವು, ಗೋಲ್ಡಿಲಾಕ್ ಝೋನ್. ಇವಿಷ್ಟರಲ್ಲಿ ನಮಗೆ ಒಂದಿಲ್ಲ ಅಂದ್ರೂ ಕೂಡ ಆಗಲ್ಲ. ಸೂರ್ಯನಿಗೆ ಏನಾದ್ರೂ ನಾವು ತುಂಬಾ ದೂರ ಹೋಗ್ಬಿಟ್ರೆ ಏನಾಗುತ್ತೆ, ಇರೋ ಬರೋ ನೀರೆಲ್ಲ ಹೆಪ್ಪಗಟ್ಟು ಹೋಗುತ್ತೆ, ಓಷನ್ಸ್ ವಾಟರ್ ಕೂಡ. ಹಂಗೆ ನೋಡ್ಕೊಳ್ಳೋದಾದ್ರೆ ನಮ್ಮ ಧ್ರುವ ಪ್ರದೇಶಗಳಿರ್ತಕ್ಕಂಥ ನೀರು ಕೂಡ ಎಲ್ಲ ಏನಾಗಿದೆ, ಸಂಪೂರ್ಣವಾಗಿ ಹೆಪ್ಪುಗಟ್ಟಿದೆ. ಅಂಟಾರ್ಟಿಕಾ ನೋಡಿಕೊಂಡ್ರು ನೀರು ಪೂರ್ತಿ ಕೋಲ್ಡ್ ಆಗಿದೆ, ಮಂಜುಗಡ್ಡೆ ಆಗಿದೆ. ಅದೇ ರೀತಿ ಉತ್ತರ ಧ್ರುವ ಪ್ರದೇಶ ಬಂದರೂ ಕೂಡ ಏನಾಗುತ್ತೆ, ನೀರು ಹೆಪ್ಪುಗಟ್ಟಿದೆ. ಸೊ ಹಂಗಾಗಿ ಧ್ರುವ ಪ್ರದೇಶಗಳಲ್ಲಿ ಪೂರ್ತಿ ಕಡಿಮೆ ಉಷ್ಣಾಂಶ ಇದೆ, ಅಲ್ಲಿ ನೀರು ಯಾವತ್ತೂ ನಮಗೆ ಲಿಕ್ವಿಡ್ ಆಗಿ ಬರೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಸೊ ಹಂಗಾಗಿ ಈಕ್ವೇಟರ್ ಹತ್ರ ಬಂದ್ರೆ ಏನಾಗುತ್ತೆ, ಉಷ್ಣಾಂಶ ನಮಗೆ ಪಾಸಿಟಿವ್ ಆಗಿದೆ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲೆಲ್ಲ ನಮಗೆ ಚೆನ್ನಾಗಿ ಮಳೆ ಆಗುತ್ತೆ. ಈಕ್ವೇಟರ್ ಹತ್ರ ಬಂದಾಗ ವರ್ಷ ಪೂರ್ತಿ ಮಳೆ ಆಗುತ್ತೆ. ಸೊ ಈ ತರ ಒಂದು ಜೀವಿಗಳು ವಾಸಿಸಲು ಏನೇನು ಬೇಕಲ್ಲ ಅದೆಲ್ಲ ವ್ಯವಸ್ಥಿತವಾಗಿ ಇರ್ತಕ್ಕಂಥ ಪ್ರದೇಶವನ್ನು ನಾವೇನಂತ ಕರಿತೀವಿ, ಗೋಲ್ಡಿಲಾಕ್ ಝೋನ್ ಅಂತ ಕರೆಯೋದು. ಸೊ ಇಷ್ಟು ಸಿಂಪಲ್ ಆಗಿದೆ. ನೆಕ್ಸ್ಟ್, ಹೀಲಿಯೋ ವಲಯ ಎಂದರೇನು? ವಾಟ್ ಈಸ್ ಹೀಲಿಯೋಸ್ಫಿಯರ್? ಸೂರ್ಯನ ಸುತ್ತ ಗ್ರಹಗಳಿರುವ ವಲಯ, ಕ್ಷುದ್ರ ಗ್ರಹಗಳು ಕಂಡುಬರುವ ವಲಯ, ಕ್ಯೂಪರ್ ವಸ್ತುಗಳು ಕಂಡುಬರುವ ವಲಯ, ಸೌರವ್ಯೂಹದಲ್ಲಿ ಸೂರ್ಯನ ಬೆಳಕು ಮತ್ತು ಗುರುತ್ವಾಕರ್ಷಣ ಶಕ್ತಿ ವ್ಯಾಪಿಸಿರುವ ವಲಯ. A zone of planets around the sun, the zone where the asteroids are found, the zone where Kuiper objects are found, the zone in the solar system where the sunlight and gravitation force extends. ಹೌದಾ? ಓಕೆ, ಸಿಂಪಲ್ ಆಗಿ ನೋಡೋದಾದ್ರೆ, ಸೊ ಹೀಲಿಯೋಸ್ಫಿಯರ್ ನೋಡಿ, ಇದು ಸೂರ್ಯ ಇದೆ ಇಲ್ಲಿ. ಸೊ ಸ್ಟಡಿ ಅಬೌಟ್ ಸನ್ ಅಂತ ಬಂದಾಗ ಏನಾಗುತ್ತೆ, ಇದನ್ನ ಹೀಲಿಯೋಸೀಸ್ಮಾಲಜಿ ಅಂತ ಕರಿತೀವಿ. ಸ್ಟಡಿ ಅಬೌಟ್ ಸನ್ ಇಸ್ ಕಾಲ್ಡ್ ಹೀಲಿಯೋಸೀಸ್ಮಾಲಜಿ. ಸೊ ಹೀಲಿಯೋ ಅಂದ್ರೆ ಸನ್ ಅಂತ ಗೊತ್ತಾಯ್ತು. ಸೊ ಇವಾಗ ಇದ್ರ ಸುತ್ತ ಏನಾಗುತ್ತೆ, ನಮಗೆ ಸಾಕಷ್ಟು ಗ್ರಹಗಳಿದ್ದಾವೆ. ಸೊ ಟು ವಾಟ್ ಎಕ್ಸ್ಟೆಂಟ್ ದ ಸನ್ಸ್ ಲೈಟ್ ಅಂಡ್ ದಿ ಗ್ರಾವಿಟೇಷನ್ ಫೋರ್ಸ್ ಕ್ಯಾನ್ ಎಕ್ಸ್ಟೆಂಡ್. ಸೂರ್ಯ ಇಲ್ಲಿ ಮಧ್ಯದಲ್ಲಿ ಇರೋದ್ರಿಂದ ಸೂರ್ಯನ ಬೆಳಕು ಮತ್ತು ಗುರುತ್ವಾಕರ್ಷಣ ಶಕ್ತಿ ಎಲ್ಲಿವರೆಗೂ ವ್ಯಾಪಿಸಿರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ, ಹೀಲಿಯೋಸ್ಫಿಯರ್ ಅಥವಾ ಹೀಲಿಯೋ ವಲಯ ಅಂತ ಕರಿತೀವಿ. ಸೊ ಹಂಗಾಗಿ ಏನಾಗುತ್ತೆ, ಇಲ್ಲಿ ಸರಿಯಾದ ಆಪ್ಷನ್ ಅಂತ ತಗೊಂಡ್ರೆ ದ ಝೋನ್ ಇನ್ ದ ಸೋಲಾರ್ ಸಿಸ್ಟಮ್ ವೇರ್ ಸನ್ಲೈಟ್ ಅಂಡ್ ಗ್ರಾವಿಟೇಷನ್ ಫೋರ್ಸ್ ಎಕ್ಸ್ಟೆಂಡ್. ಹೌದಾ? ಸೌರವ್ಯೂಹದಲ್ಲಿ ಸೂರ್ಯನ ಬೆಳಕು ಮತ್ತು ಗುರುತ್ವಾಕರ್ಷಣ ಶಕ್ತಿ ವ್ಯಾಪಿಸಿರುವ ವಲಯವನ್ನು ನಾವು ಹೀಲಿಯೋ ವಲಯ ಅಂತ ಕರಿತೀವಿ. ಸೊ ಗೊತ್ತಿರಬೇಕು, ಹೀಲಿಯೋಲಜಿ ಅಥವಾ ಹೀಲಿಯೋಸೀಸ್ಮಾಲಜಿ ಸ್ಟಡಿ ಅಬೌಟ್ ಸನ್. ಸೂರ್ಯನ ಕುರಿತ ಅಧ್ಯಯನವನ್ನ ಹೀಲಿಯೋಸೀಸ್ಮಾಲಜಿ ಅಂತ ಕರಿತೀವಿ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಸೂರ್ಯನ ಶಕ್ತಿಯನ್ನು ಈ ಕೆಳಕಂಡ ಯಾವ ರೂಪದಲ್ಲಿ ಹೊರಹಾಕುತ್ತಿದ್ದಾನೆ? ಇನ್ ವಾಟ್ ಫಾರ್ಮ್ ದ ಸನ್ ಇಸ್ ಎಕ್ಸ್ಪೆಲಿಂಗ್ ಇಟ್ಸ್ ಎನರ್ಜಿ? ಸೊ ಆಪ್ಷನ್ ಎ ವಿಕಿರಣಗಳು ರೇಡಿಯೇಷನ್, ಬಿ ಸೌರ ಮಾರುತಗಳು ಸೋಲಾರ್ ವಿಂಡ್ಸ್, ಸಿ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಅಂಡ್ ಡಿ ರೋರಾಸ್. ಸೊ ಇಲ್ಲಿ ಬಂದಾಗ ಬೇಸಿಕಲಿ ಏನು ಗೊತ್ತಾಗುತ್ತೆ, ನಕ್ಷತ್ರಗಳಲ್ಲಿ ನಡೀತಕ್ಕಂಥ ಹೈಡ್ರೋಜನ್ ಕನ್ವರ್ಷನ್ ಹೀಲಿಯಂ ಆಗಿ ಬದಲಾಗೋದು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಂದ
ಸೂರ್ಯ ಏನಾಗುತ್ತೆ ಸೋಲಾರ್ ರೇಡಿಯೇಷನ್ಸ್ ಎನರ್ಜಿ ರಿಲೀಸ್ ಮಾಡುತ್ತೆ. ಸೊ ಜೊತೆಗೆ ಏನಾಗುತ್ತೆ ಸೋಲಾರ್ ವಿಂಡ್ಸ್ ಕೂಡ ಏನಾಗುತ್ತೆ ರಿಲೀಸ್ ಆಗುತ್ತೆ. ಸೌರ ಮಾರುತಗಳು ಈವನ್ ಟು ಸಮ್ ಎಕ್ಸ್ಟೆಂಟ್ ಎಲೆಕ್ಟ್ರಿಸಿಟಿ ಕೂಡ ಏನಾಗುತ್ತೆ ಡೈರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಈ ಧ್ರುವ ಶೋಭೆಗಳು ಅರೋರಾಸ್ ಎಲ್ಲ ಏನಾಗುತ್ತೆ ಇವು ನಮಗೆ ಅರ್ತ್ ಮೇಲ್ಗಡೆ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು, ಸನ್ನಿಂದ ಬರ್ತಕ್ಕಂಥ ಸೋಲಾರ್ ವಿಂಡ್ಸ್ ಇವೆರಡು ಫ್ಯೂಷನ್ ಆಗೋದ್ರಿಂದ ಏನಾಗುತ್ತೆ ನಮಗೆ ಧ್ರುವ ಪ್ರದೇಶಗಳಲ್ಲಿ ಈ ತರ ಕಲರ್ಸ್ ಕಾಣಿಸ್ಕೊಳ್ಳುತ್ತೆ. ಹೌದಾ? ಸೊ ಅರ್ತ್ ಮೇಲ್ಗಡೆ ಈ ತರ ಅರ್ತಿಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು, ಸನ್ನಿಂದ ಬರ್ತಕ್ಕಂಥ ಸೋಲಾರ್ ವಿಂಡ್ಸ್ ಇಂದ ಇವೆರಡು ಫ್ಯೂಷನ್ ಆಗೋದ್ರಿಂದ ಆಗುತ್ತೆ. ಬಟ್ ಬರೀ ಪೂರ್ತಿ ಸೂರ್ಯನಿಂದ ಅಂತ ತಗೊಂಡಾಗ ಏನಾಗುತ್ತೆ ಈ ಧ್ರುವ ಶೋಭೆಗಳು ಬರೋದಿಲ್ಲ. ಯಾಕೆಂದ್ರೆ ಈ ಧ್ರುವ ಶೋಭೆಗಳು ಕ್ರಿಯೇಟ್ ಆಗ್ತಿರೋದ್ರಲ್ಲಿ ಭೂಮಿ ಮೇಲ್ಗಡೆ ಭೂಮಿ ಅಯಸ್ಕಾಂತೀಯ ವಲಯ ಇರೋದ್ರಿಂದ, ಅದಕ್ಕೆ ಮೇನ್ ರೀಸನ್ ಏನು ಈ ಧ್ರುವ ಶೋಭೆ ಅದು ಸೌರ ಮಾರುತಗಳು ಬಂದು ಸೇರ್ಕೊಳ್ಳೋದ್ರಿಂದ. ಸೊ ಹಂಗಾಗಿ ಏನಾಗುತ್ತೆ ಬರೀ ಸೂರ್ಯನಿಂದ ಶಕ್ತಿ ಅಂತ ಯಾವ ರೂಪದಲ್ಲಿ ಬರುತ್ತೆ ಅಂತ ಬಂದಾಗ ಇವು ಮೂರು ಮಾತ್ರ ಆಗುತ್ತೆ, ಧ್ರುವ ಶೋಭೆಗಳು ಅರೋರಾಸು ಬರೋದಿಲ್ಲ. ಸೊ ಹಂಗಾಗಿ ಏನಾಗುತ್ತೆ ಸೊ ಆಪ್ಷನ್ ಡಿ ಇದು ಒಂದನ್ನ ಬಿಟ್ಟು, ಸೊ ಇಲ್ಲಿ 1 2 3 ಅಂತ ಇವನ್ನ ಅನ್ಕೊಳ್ಳೋದಾದ್ರೆ, ಹೌದಾ 1 2 3 4 ಅಂತ ಅನ್ಕೊಳ್ಳೋದಾದ್ರೆ, ಸೊ ಆಪ್ಷನ್ ಇಲ್ಲಿ 4 ಅರೋರಾಸ್ನ ಬಿಟ್ಟು ಬರೀ 1 2 3 ಇದು ಮಾತ್ರ ಬರುತ್ತೆ ಆಪ್ಷನ್ ಎ. ಎಕ್ಸೆಪ್ಟ್ ಅರೋರಾಸು ಮಿಕ್ಕಿದ 3 ಏನಾಗುತ್ತೆ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ಗ್ರಹ ಅಥವಾ ಗ್ರಹಗಳಲ್ಲಿ ಧ್ರುವ ಶೋಭೆಗಳನ್ನು ಕಾಣಬಹುದು? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾನೆಟ್ಸ್ ಡು ಯು ಫೈಂಡ್ ದಿ ಅರೋರಾಸ್? ಸೊ ಇಲ್ಲೇನಿದೆ ಆಪ್ಷನ್ ಶುಕ್ರ, ಬುಧ, ಭೂಮಿ, ಮಂಗಳ, ವೀನಸ್, ಮರ್ಕ್ಯುರಿ, ಅರ್ತ್ ಮತ್ತೆ ಮಾರ್ಸ್. ಸೊ ಇಲ್ಲಿ ಬೇಸಿಕಲಿ ಏನಿದು ಧ್ರುವ ಶೋಭೆಗಳಂತ ಇವಾಗ ಗೊತ್ತಾಯ್ತು. ಸೂರ್ಯನಿಂದ ಬರ್ತಕ್ಕಂಥ ಸೋಲಾರ್ ವಿಂಡ್ಸ್ ಸೌರ ಮಾರುತಗಳು ಮತ್ತೆ ಭೂಮಿಗಿರ್ತಕ್ಕಂಥ ಅಯಸ್ಕಾಂತೀಯ ವಲಯ ಮ್ಯಾಗ್ನೆಟಿಕ್ ಫೀಲ್ಡ್ ಇವೆರಡು ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ ಇದರ ಧ್ರುವ ಶೋಭೆಗಳು ಕಾಣಿಸ್ಕೊಳ್ಳುತ್ತೆ. ಇವು ಸ್ಕೈಯಲ್ಲಿ ನೋಡಿದಾಗ ಇದರ ಕಲರ್ಸ್ ಕಾಣಿಸ್ಕೊಳ್ಳುತ್ತೆ. ಇವು ನಮಗೆ ಅಟ್ಮಾಸ್ಫಿಯರ್ ಅಲ್ಲಿ ಅಯೋನೋಸ್ಫಿಯರ್, ಹೌದಾ ಅಯಾನು ಮಂಡಲದಲ್ಲಿ ಏನಾಗುತ್ತೆ ಕಾಣಿಸ್ಕೊಳ್ಳುತ್ತೆ. ಎಷ್ಟು ಕಿಲೋಮೀಟರ್ ಹೈಟು? ನಿಯರ್ಲಿ 100 to 120 ಕಿಲೋಮೀಟರ್ಸ್ ಹೈಟಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವು ಗ್ರೀನಿಶ್ ಎಲ್ಲೋ ಎರಡು ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇವು ಈ ತರ ಕಾಣಿಸ್ಕೊಳ್ಳೋದಕ್ಕೆ ರೀಸನ್ ಏನು? ಅಲ್ಲಿರ್ತಕ್ಕಂಥ ಗ್ಯಾಸಸ್ ವೆರಿ ಲೋ ಡೆನ್ಸಿಟಿ ಇರ್ತಕ್ಕಂಥ ಹೈಡ್ರೋಜನ್, ಹೀಲಿಯಂ ಇರ್ಬೋದು, ಇನ್ನು ಕಾನ್ಸಂಟ್ರೇಷನ್ ವೈಸ್ ಜಾಸ್ತಿ ಇರ್ತಕ್ಕಂಥ ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಇರ್ಬೋದು. ಈ 4 ಗ್ಯಾಸ್ ಪಾರ್ಟಿಕಲ್ಸ್ ಇರೋದಕ್ಕೆ ಏನಾಗುತ್ತೆ ಇದು ನಮಗೆ ಈ ತರ ಗ್ರೀನಿಶ್ ಯೆಲ್ಲೋಯಿಶ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಹೈಟ್ ಗೊತ್ತಾಯ್ತು 120 ಕಿಲೋಮೀಟರ್. ಯಾವ ಮಂಡಲ? ಅಯಾನು ಮಂಡಲ. ಯಾವ ತರ ಕ್ರಿಯೇಟ್ ಆಗ್ತಿದಾವೆ? ಸೂರ್ಯನಿಂದ ಬರ್ತಕ್ಕಂಥ ಸೌರ ಮಾರುತಗಳು ಜೊತೆಗೆ ಭೂಮಿಗಿರ್ತಕ್ಕಂಥ ಅಯಸ್ಕಾಂತೀಯ ವಲಯ. ಸೊ ಹಂಗಾಗಿ ಏನಾಗುತ್ತೆ ಇವು ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಒಂದು, ಈ ಮರ್ಕ್ಯುರಿ ಮತ್ತೆ ವೀನಸ್, ಮಾರ್ಸ್ ಈ 3 ಗ್ರಹಗಳಿಗೆ ಏನಾಗುತ್ತೆ ಅವುಗಳ ಕೇಂದ್ರ ಗೋಳದಲ್ಲಿ ನಿಕ್ಕಲ್ ಮತ್ತೆ ಐರನ್ ಕಂಟೆಂಟ್ ಇಲ್ಲ. ಸೊ ಆ ಕಾರಣಕ್ಕೆ ಏನಾಗುತ್ತೆ ಅವುಗಳಲ್ಲಿ ಅರೋರಾಸ್ ಕ್ರಿಯೇಟ್ ಆಗಲ್ಲ. ಅದರ ಭೂಮಿ ಬಂದಾಗ ಏನಾಗುತ್ತೆ ಧ್ರುವ ಶೋಭೆಗಳು ಕ್ರಿಯೇಟ್ ಆಗುತ್ತೆ. ಸೊ ಹಂಗಾಗಿ ಆಪ್ಷನ್ ಡಿ 3 ಮಾತ್ರ, ಓನ್ಲಿ 3 ಎಕ್ಸೆಪ್ಟ್ ಅರ್ತ್, ವೀನಸ್, ಮರ್ಕ್ಯುರಿ, ಮಾರ್ಸ್ ದೇ ಡು ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಅರೋರಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದ್ರೆ, ಸೂರ್ಯನ ಮೇಲ್ಮೈ ಮತ್ತು ಕೇಂದ್ರ ಭಾಗದ ತಾಪಮಾನ ಕ್ರಮವಾಗಿ ಎಷ್ಟಿದೆ? ಸೊ ವಾಟ್ ಈಸ್ ದ ಟೆಂಪರೇಚರ್ ಆಫ್ ದಿ ಸರ್ಫೇಸ್ ಆಫ್ ದಿ ಸನ್ ಅಂಡ್ ಕೋರ್ ರೆಸ್ಪೆಕ್ಟಿವ್ಲಿ? ಸರ್ಫೇಸ್ ಅಲ್ಲಿ ಎಷ್ಟಿದೆ ಮತ್ತೆ ಕೋರ್ ಅಲ್ಲಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ 5,90,000 ಡಿಗ್ರಿ ಅಥವಾ 1.5 ಕೋಟಿ ಡಿಗ್ರಿ, 1 ಲಕ್ಷ ಡಿಗ್ರಿ ಮತ್ತೆ 2 ಕೋಟಿ ಡಿಗ್ರಿ, 6,000 ಡಿಗ್ರಿ ಮತ್ತೆ 1.5 ಕೋಟಿ ಡಿಗ್ರಿ, 3,000 ಡಿಗ್ರಿ ಮತ್ತು 2.5 ಕೋಟಿ ಡಿಗ್ರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಸೂರ್ಯ ನಕ್ಷತ್ರ ಈ ತರ ಇದ್ರೆ ಸೂರ್ಯನ ಮೇಲ್ಮೈ ತಾಪಮಾನ ಇದು 6,000 ಡಿಗ್ರಿ ಇದೆ. ಯಾಕಂದ್ರೆ ಇದು ಹಳದಿ ಬಣ್ಣದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟು ಉಷ್ಣಾಂಶ ಕಾಣಿಸ್ಕೊಳ್ಳುತ್ತೆ. ಅದೇ ನಾವಿಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಇಲ್ಲಿಗೆ ಹೋದ್ರೆ ಏನಾಗುತ್ತೆ ಸುಮಾರು 1.5 ಕೋಟಿ ಡಿಗ್ರಿ, 1.5 crore ಡಿಗ್ರಿ ಸೆಲ್ಸಿಯಸ್ ಕಾಣಿಸ್ಕೊಳ್ಳುತ್ತೆ. ಹೌದಾ? ಸೊ ಇಷ್ಟು ಹೈಯೆಸ್ಟ್ ಟೆಂಪರೇಚರ್ ಇದ್ರೆ ಮಾತ್ರ ಏನಾಗುತ್ತೆ ನಮಗೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ಕೆಲವೊಂದ್ಸಲ ಇದನ್ನ ಥರ್ಮೋ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್, ಉಷ್ಣಾಂಶ ಪ್ರೇರಿತ ಬೈಜಿಕ ಸಮ್ಮಿಳನ ಪ್ರಕ್ರಿಯೆ ಅಂತ ಕೂಡ ಕರಿತೀವಿ. ಸೊ ಹಂಗಾಗಿ ಇದಕ್ಕೆ ಆಪ್ಷನ್ ಸಿ ಬರುತ್ತೆ, 6,000 ಡಿಗ್ರಿ ಮತ್ತೆ 1.5 crore ಡಿಗ್ರಿ. ಅದೇ ರೀತಿ ನಾವು ಭೂಮಿಯನ್ನು ತಗೊಂಡಾಗ ಭೂಮಿ ಮೇಲ್ಗಡೆ ಏನಾಗುತ್ತೆ ನಮಗೆ ಸುಮಾರು 15ರಿಂದ 16 ಡಿಗ್ರಿ ಕಾಣಿಸ್ಕೊಂಡ್ರೆ ಭೂಮಿಯ ಕೇಂದ್ರಗೊಳಕ್ಕೆ ಕೋರ್ಗೆ ಹೋದಾಗ ಏನಾಗುತ್ತೆ ಅವಾಗ ಮತ್ತೆ ನಮಗೆ ಅಲ್ಲಿ 6,000 ಡಿಗ್ರಿ ಕಾಣಿಸ್ಕೊಳುತ್ತೆ. ಅಂದ್ರೆ ಸೂರ್ಯನ ಮೇಲ್ಮೈ ತಾಪಮಾನ ಭೂಮಿಯ ಕೇಂದ್ರಗೊಳದ ತಾಪಮಾನ ಎರಡೂ ಸಮಾನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನೆಪ್ಚೂನ್ ಗ್ರಹ ನೀಲಿ ಬಣ್ಣದಲ್ಲಿರುವ ಕಾರಣ ಅದರಲ್ಲಿರುವ ಅತಿಯಾದ ಯಾವುದು? ಜಲಜನಕನ, ಹೆಪ್ಪುಗಟ್ಟಿದ ಹೀಲಿಯಂ, ಮೀಥೇನ್ ಮತ್ತೆ ಅಮೋನಿಯಾ. ಸೊ ನೆಪ್ಚೂನ್ ಈಸ್ ಬ್ಲೂನ್ ಬಿಕಾಸ್ ಆಫ್ ಇಟ್ಸ್ ಎಕ್ಸೆಸ್. ಸೊ ಯಾವುದು? ಹೈಡ್ರೋಜನ್, ಫ್ರೋಸನ್ ಹೀಲಿಯಂ, ಮೀಥೇನ್ ಮತ್ತೆ ಅಮೋನಿಯಾ ಅಂತ ಹೇಳ್ತಿದ್ದಾರೆ. ಹೈಡ್ರೋಜನ್, ಹೀಲಿಯಂ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಇದು ಎಲ್ಲ ಪ್ಲಾನೆಟ್ಸ್ ಅಲ್ಲೂ ಕಾಣಿಸ್ಕೊಳುತ್ತೆ. ಬಟ್ ಇದು
ಪೂರ್ತಿ ನೀಲಿ ಬಣ್ಣದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಸೊ ಅತಿಯಾದ ಮೀಥೇನ್. ಇದೇನು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ಕೊಳ್ತಿದೆಯಲ್ಲ, ಈ ತರ ಏನಾಗುತ್ತೆ ನೆಪ್ಚೂನ್ ಗ್ರಹ ಕಾಣಿಸ್ಕೊಳ್ಳುತ್ತೆ ನೋಡಿ, ಇಲ್ಲಿದೆ. ಸೊ ಈ ತರ. ಸೊ ಇದಕ್ಕೆ ಗೊತ್ತಿರಬೇಕು ಎಕ್ಸೆಸ್ ಮೀಥೇನ್ ಅಂತ ಹೇಳಬೇಕು, ಹೌದಾ. ಸೊ ಕೊನೆಯ ಪ್ರಶ್ನೆ, ಆಕಾಶಗಂಗೆ ನಕ್ಷತ್ರ ಪುಂಜದ ಕೇಂದ್ರ ಭಾಗವನ್ನು ಏನೆಂದು ಕರೆಯುವರು? ವಾಟ್ ಇಸ್ ದ ಸೆಂಟರ್ ಆಫ್ ದ ಮಿಲ್ಕಿ ವೇ ಗ್ಯಾಲಕ್ಸಿ ಇಸ್ ಕಾಲ್ಡ್? ಸೊ ಇಲ್ಲಿ ಆಪ್ಷನ್ಸ್ ನೋಡೋದಾದ್ರೆ ಎ ಹಾಮಿಯಾ, ಬಿ ಟಾರಸ್, ಸಿ ಗಿಲ್ಬರ್ಟ್, ಡಿ ಸ್ಯಾಗಿಟಾರಿಯಸ್. ಓಕೆ, ಸೊ ಆಪ್ಷನ್ಸ್ ಅಂತ ನೋಡೋದಾದ್ರೆ ನೋಡಿದ್ದಾಯ್ತು. ಇವಾಗ ಎಕ್ಸ್ಪ್ಲನೇಷನ್ ನೋಡಿ. ಸೊ ಇದು ಆಕಾಶಗಂಗೆ ನಕ್ಷತ್ರ ಪುಂಜದ ಕೇಂದ್ರ ಭಾಗ. ಸೊ ಇದನ್ನೇನಂತ ಕರಿತೀವಿ? ಸ್ಯಾಗಿಟಾರಿಯಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಲೈಕ್ ಎ ಬ್ಲ್ಯಾಕ್ ಹೋಲ್ ಆಲ್ಸೋ. ಇದು ಕೂಡ ಏನಾಗುತ್ತೆ, ಒಂದು ಕಪ್ಪು ರಂಧ್ರದ ರೀತಿ ವರ್ತಿಸುತ್ತೆ, ಯಾಕಂದ್ರೆ ಇದಕ್ಕೆ ಅತಿಯಾದ ಗುರುತ್ವಾಕರ್ಷಣ ಶಕ್ತಿ ಇದೆ. ಸೊ ಇಲ್ಲಿ ಅತಿಯಾದ ಗುರುತ್ವಾಕರ್ಷಣ ಶಕ್ತಿ ಇರೋದಕ್ಕೆ ಏನಾಗುತ್ತೆ, ಸೊ ಎಲ್ಲ ನಕ್ಷತ್ರಗಳು ಇದನ್ನ ಈ ತರ ಸುತ್ತಾಡ್ತಾ ಬರ್ತಾ ಇರೋದು ನೋಡಿ. ನಮ್ಮ ಸೂರ್ಯ ನಕ್ಷತ್ರ ಇಲ್ಲಿದೆ, ಈ ಒಂದು ಓರಿಯನ್ ಸ್ಪರ್ ಅನ್ನೋ ಒಂದು ಆರ್ಮ್ ಮೇಲ್ಗಡೆ ಇದು ಈ ತರ ಏನಾಗುತ್ತೆ, ಸ್ಪೈರಲ್ ಗ್ಯಾಲಕ್ಸಿ ಇದೆಯಲ್ಲ, ಈ ಒಂದೊಂದು ರೌಂಡ್ಸ್ನು ಕೂಡ ಏನಾಗುತ್ತೆ ನಾವು ಆರ್ಮ್ಸ್ ಅಂತ ಕರಿತೀವಿ. ಸೊ ನಮ್ಮ ಸೂರ್ಯ ನಕ್ಷತ್ರ ಇರೋದು ಯಾವ ಆರ್ಮ್ ಮೇಲ್ಗಡೆ? ಓರಿಯನ್ ಸ್ಪರ್ ಅನ್ನೋ ಒಂದು ಆರ್ಮ್ ಮೇಲೆ ಏನಾಗುತ್ತೆ ನಮ್ಮ ಸೂರ್ಯ ನಕ್ಷತ್ರ ಇಲ್ಲಿತ್ತು. ಸೊ ಇದನ್ನ ಈ ತರ 250 ಮಿಲಿಯನ್ ಇಯರ್ಸ್, 250 ದಶಲಕ್ಷ ವರ್ಷಗಳಿಗೋಸ್ಕರ ಏನಾಗುತ್ತೆ ಒಂದು ಸಲ ರೌಂಡ್ ಹಾಕೊಂಡು ಬರುತ್ತೆ. ಸೊ ಅದು ನಾವು 1 ಕಾಸ್ಮಿಕ್ ಇಯರ್, ಒಂದು ವಿಶ್ವ ವರ್ಷ ಅಂತ ಕರಿತೀವಿ. ಸೊ ಒಂದು ವಿಶ್ವ ವರ್ಷ ಎಷ್ಟಕ್ಕೆ ಸಮನಾಗಿದೆ? 250 ಮಿಲಿಯನ್ ಇಯರ್ಸ್ಗೆ. ಓಕೆ, ಸೊ ಇಲ್ಲಿಗೆ 40 ಕ್ವಶನ್ಸು ಮುಗಿತು. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟೈಮ್ಸ್ ಅಕಾಡೆಮಿ, ಸೊ ಇದನ್ನು ರೆಫರ್ ಮಾಡ್ತಾ ಇರ್ಬೋದು. ಸೊ ನಾನು ನಿಮ್ಮ ತರುಣ್ ಕುಮಾರ್ ಸೈನಿಂಗ್ ಔಟ್. ಓಕೆ, ಸೊ ಥ್ಯಾಂಕ್ ಯು.